ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಎನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಇದೆಲ್ಲ ಬುರುಡೆ ಪುರಾಣ. ರಾಜಧಾನಿಗೆ ಚಿನ್ನಯ್ಯನನ್ನ ಕರೆತಂದು 18 ಗಂಟೆಗಳ ಕಾಲ ತಲಾಶ್. 6 ಬ್ಯಾಗ್ಗಳೊಂದಿಗೆ ಬೆಳ್ತಂಗಡಿ ಕಚೇರಿಗೆ ರಿಟರ್ನ್. ಚೆನ್ನನ ಕಸ್ಟಡಿ ಅಂತ್ಯ, ಮತ್ತೆ ವಶಕ್ಕೆ ಕೇಳಲಿದೆ ಎಸ್ಐಟಿ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚೆನ್ನನನ್ನ ಹಾಜರುಪಡಿಸುವ ಎಸ್ಐಟಿ. ಅದಕ್ಕೂ ಮೊದಲು ನಡೆಯಲಿದೆ ವೈದ್ಯಕೀಯ ಪರೀಕ್ಷೆ. ಚೆನ್ನನ ಬಂಧನ ಕೇಸ್ನಲ್ಲಿ ಯಾರಿಗೂ ಕರೆಯದ ಎಸ್ಐಟಿ. ಷಡ್ಯಂತ್ರದ ರೂವಾರಿಗಳಿಗೆ ಸಿದ್ಧವಾಗ್ತಿದೆ ನೋಟಿಸ್. 4 ಪಾತ್ರದ ಬಗ್ಗೆ ನಡೆಯಲಿದೆ ವಿಚಾರಣೆ. ಬೃಹತ್ ಧರ್ಮಸ್ಥಳ ಚಲೋಗೆ ಕರೆ ಕೊಟ್ಟ ಬಿಜೆಪಿ. ಕ್ಷೇತ್ರದಲ್ಲಿ ನಡೆಯಲಿದೆ ಧರ್ಮ ಜಾಗೃತಿ ಸಮಾವೇಶ. 1 ಲಕ್ಷ ಬಿಜೆಪಿ ಕಾರ್ಯಕರ್ತರು ಸೇರೋ ಸಾಧ್ಯತೆ. ಪ್ರಕರಣದ ಎನ್ಐಎ ತನಿಖೆಗೆ ಒಪ್ಪಿಸುವಂತೆ ಒತ್ತಾಯ. ಸರ್ಕಾರಕ್ಕೆ ಈ ಸಂಬಂಧ ಗಡುವು ನೀಡೋ ಸಾಧ್ಯತೆ. ನಂತರ ಹೋರಾಟ ಮತ್ತಷ್ಟು ತೀವ್ರಗೊಳಿಸಲು ಬಿಜೆಪಿ ಪ್ಲಾನ್. ಡೆಲ್ಲಿಗೆ ಒಂದು ಗಟ್ಟಿ ಸಂದೇಶ ಕೊಡಲು ನಿರಂತರ ಯತ್ನ. ಕೆಎನ್ ರಾಜಣ್ಣ ಬೆಂಬಲಕ್ಕೆ ಬಂದ ಹಿಂದ ಸ್ವಾಮೀಜಿಗಳು. ರಾಜಣ್ಣಗೆ ಸಚಿವ ಸ್ಥಾನ ಮರಳಿಸುವಂತೆ ರಾಹುಲ್ಗೆ ಆಗ್ರಹ. ಸಚಿವ ಸ್ಥಾನದಿಂದ ವಜಾಕ್ಕೆ ಮತಗಳು ಹೇಳಿಕೆ ಕಾರಣ ಅಲ್ಲ. ಹನಿ ಟ್ರ್ಯಾಪ್, 3 ಡಿಸಿಎಂ ಹೇಳಿಕೆ ದಾಳ. ನನಗೇನು ಮಂತ್ರಿ ಸ್ಥಾನದ ಅಗತ್ಯತೆ ಏನೂ ಇಲ್ಲ ಅಂತ ರಾಜಣ್ಣ ಹೇಳಿಕೆ. ಸಿಎಂ ಆಪ್ತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಫೋನ್ ಸ್ವೀಕರಿಸದ ಆರೋಪ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿ ಬಿಂದುಮಣಿ ಸಸ್ಪೆಂಡ್. ಕರ್ತವ್ಯ ಲೋಪ ಎಂದು ಪರಿಗಣನೆ. ಮೈಸೂರಲ್ಲಿ ಸಿದ್ದರಾಮಯ್ಯ ಭೇಟಿಯಾದ ರಾಮಚರಣ್. ಸಿಎಂಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಗೌರವ. ಹೂಗುಚ್ಛ ನೀಡಿ ಸ್ವಾಗತಿಸಿದ ಎಂಎಲ್ಸಿ ಯತೀಂದ್ರ. ಭರಪೂರ ಅಂಕ ಹೊಂದಿದ್ದ ನಕಲಿ ಅಂಕಪಟ್ಟಿ. 2011ರಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ನೌಕರಿಗಿಟ್ಟಿಸಿಕೊಂಡಿದ್ದ 3. ದಂಡದೊಂದಿಗೆ ಶಿಕ್ಷೆ ವಿಧಿಸಿದ ಬಾಗಲಕೋಟೆ ನ್ಯಾಯಾಲಯ. ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಿತ್ತಾಟ. ಮುನಿಯಪ್ಪ, ರಮೇಶ್ ಕುಮಾರ್ ಬಣದ ಬೆಂಬಲಿಗರ ನಡುವೆ ಜಟಾಪಟಿ. ಕಾಮಗಾರಿ ಪೂಜೆಗೆ ಬಂದಿದ್ದ ಶಾಸಕನ ಎದುರೇ ಕಾದಾಟ. ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ವಿಚಾರ. ಆರೋಗ್ಯ ಸಚಿವನಾಗಿದ್ದಾಗ ಏಮ್ಸ್ ಪ್ರಸ್ತಾಪಿಸಿದ್ದೆ. ಶಿವಾನಂದ ಪಾಟೀಲ್ ಅಸಹಕಾರ ಮಾತಿಗೆ ಎಂಬಿ ಪಾಟೀಲ್ ವಾಗ್ದಾಳಿ. ಸೆಪ್ಟೆಂಬರ್ 2ರಿಂದ ಗ್ರೇಟರ್ ಬೆಂಗಳೂರು ಅಧಿಕೃತ ಜಾರಿ. ಪ್ರತಿ ಪಾಲಿಕೆಗೂ ಹೊಸ ವಾರ್ಡ್ ವಿಂಗಡಣೆ ಇಲ್ಲ. 198 ವಾರ್ಡ್ಗಳಿವೆ, ಮುಂದುವರಿಯಲಿವೆ ಅಂತ ಬಿಬಿಎಂಪಿ ಕಮಿಷನರ್ ಸ್ಪಷ್ಟನೆ. ಶನಿವಾರ ಡಿಸಿಎಂ ಉಡುಪಿ ಭೇಟಿ ಸಂದರ್ಭ ವೃತ್ತ ತೆರವು. ಉಡುಪಿ ಶಾಸಕರು, ಬಿಲ್ಲವ ಸಂಘಟನೆಗಳಿಂದ ಅಸಮಾಧಾನ. ಆಕ್ರೋಶದ ಬಳಿಕ ಬನ್ನಂಜೆ ನಾರಾಯಣ ಗುರು ಪುನರ್ಸ್ಥಾಪನೆ. ಪಂಜಾಬ್ನಲ್ಲಿ ಭಾರೀ ಮಳೆಗೆ ಉಕ್ಕಿದ ಸಟ್ಲೇಜ್ ನದಿ. ಪ್ರವಾಹಕ್ಕೆ ಸಿಲುಕಿದ 10 ಜಿಲ್ಲೆಗಳ 900ಕ್ಕೂ ಹೆಚ್ಚು ಗ್ರಾಮಗಳು. ಬಾಕ್ರಾ, ಪಾಂಗ್ ಮತ್ತು ರಂಜಿತ್ ಸಾಗರ್ ಅಣೆಕಟ್ಟುಗಳಿಂದ ಇನ್ನಷ್ಟು ಆತಂಕ. ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ನಿರಂತರ ಮಳೆ. ಭೂಕುಸಿತದಿಂದಾಗಿ ಕೇದಾರನಾಥ ಹೆದ್ದಾರಿ ಬಂದ್. ಕಲ್ಲು, ಮಣ್ಣು, ಮರಗಳ ತೆರವಿಗೆ ಬೃಹತ್ ಯಂತ್ರಗಳ ನಿಯೋಜನೆ. ಬಾಲಿವುಡ್ ತಾರೆಯರ ಮನೆಗಳಿಂದ ಬಪ್ಪನ ಬೀಳ್ಕೊಡುಗೆ. ಸಲ್ಮಾನ್ ಖಾನ್ ನಿವಾಸದಲ್ಲಿ ಪೂಜೆಗೊಂಡ ಗಣೇಶನಿಗೆ ವಿದಾಯ. ಡ್ರಮ್ಸ್ನ ಸದ್ದಿಗೆ ಹೆಜ್ಜೆ ಹಾಕಿದ ಸಲ್ಮಾನ್ ಖಾನ್.
ಅನುಶ್ರೀ ನಂತರ ಸ್ಯಾಂಡ್ಲ್ವುಡ್ನಲ್ಲಿ ಮತ್ತೊಂದು ಮದುವೆ ಸಂಭ್ರಮ. ಮೈಸೂರು ಮೂಲದ ಪಾವನ ಜೊತೆಗೆ ಚಿಕ್ಕಣ್ಣ ಮದುವೆ. ಎಂಗೇಜ್ಮೆಂಟ್ ಆಗಿಲ್ಲ, ಇಷ್ಟರಲ್ಲೇ ಮದುವೆ ದಿನಾಂಕ ನಿಗದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.